KGF ಅಂಗಳದಲ್ಲಿ ಸಲಾಂ ರಾಕಿ ಬಾಯ್ ಅಂತ ಹೈ ವೋಲ್ಟೇಜ್ ಕಂಠದಲ್ಲಿ ಹಾಡಿ ಸಿನಿ ಪ್ರಿಯರಿರಬಹುದು, ಮ್ಯೂಸಿಕ್ ಪ್ರಿಯರನ್ನು ಕುಣಿದು ಕುಪ್ಪಳಿಸಿದಂತಹ ಕಂಠ ಸಂತೋಷ್ ವೆಂಕಿ ಅವ್ರದ್ದು. ಸದ್ಯಕ್ಕೆ ಟಾಕ್ಸಿಕ್ ಡಾರ್ಕ್ ವರ್ಡ್ ಕೂಡ ಇವರು ಎಂಟ್ರಿ ಆಗಿದ್ದಾರೆ. ಅವರ ಕಂಠದಾನ ಈ ಒಂದು ಸಿನಿಮಾದ ಹಾಡಿಗೆ ಕೂಡ ಇದೆ. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಹೆಚ್ಚಿನ ಮಾಹಿತಿ ಜೊತೆಗೆ ಯಶ್ ಅವ್ರ ಜೊತೆಗಿನ ಒಂದು ಬಾಂಧವ್ಯ ಇರ್ಬೋದು, ಮ್ಯಾಜಿಕಲ್ ಕೆಮಿಸ್ಟ್ರಿ ಹೇಗಿತ್ತು ಅನ್ನೋಂಥದ್ದನ್ನು ಸಂತೋಷ್ ಅವರೊಟ್ಟಿಗೆ ಮಾತಾಡಿಸ್ತೀನಿ. ಸಂತೋಷ್ ಜಿ ನಮಸ್ತೆ. ಸದ್ಯಕ್ಕೆ ಟಾಕ್ಸಿಕ್ ಕೂಡ ಟ್ರೆಂಡಿಂಗ್, ನೀವು ಕೂಡ ಟ್ರೆಂಡಿಂಗಲ್ಲಿದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ. ಥ್ಯಾಂಕ್ ಯು. ಎಲ್ಲ ರವಿ ಸರ್ ಅವರ ಇದು ಮಾರ್ಗದರ್ಶನ ಮತ್ತು ಅವರು ಹೀಸ್ ಆರಾ ಹಿಟ್ಸ್ ಅಂತ ಒಂದು ಸಾಂಗ್ ಏನು ಬಂತು, ಸೊ ಅದು ನನಗೆ ಕೊಟ್ಟು ನಂದು ಫೈನಲ್ ಮಾಡಿದ್ರು. ಸೊ ಮೊದಲಿಗೆ ರವಿ ಸರ್ಗೆ ಥ್ಯಾಂಕ್ಸ್, ಯಶ್ ಸರ್ಗೆ ಥ್ಯಾಂಕ್ಸ್. ಈಗ ಸಿನಿಮಾದ ಒಂದು ಸಾಂಗ್, ಫಸ್ಟ್ ಸಾಂಗ್ ಬಿಟ್ಟರು ತಬಾಯಿ ಅನ್ನುವಂಥದ್ದು, ಜಸ್ಟ್ ಲಿರಿಕಲ್ ಅನ್ನುವಂಥದ್ದು ಅಲ್ಲ, ಸುಮ್ಮನೆ ಆಲ್ಬಮ್ ಒಂದು ಸಾಂಗ್ ಹಾಗೆ ಆಡಿಯೋ ಬಿಟ್ಟಾಗ ಎಲ್ರಿಗೂ ಏನೂ ಸಿಗ್ತಿಲ್ಲ ಇದು ಕನೆಕ್ಷನ್ ಅಂತ ಹೇಳ್ತಿದ್ರು. ಆಮೇಲೆ ವಿಡಿಯೋ ಸಾಂಗ್ ಯಾವಾಗ ಬಿಟ್ಟರು ಅದಾದಮೇಲೆ ಎಲ್ರಿಗೂ ಕನೆಕ್ಟ್ ಆಗೋಕ್ಕೆ ಶುರುವಾಯಿತು. ಅದಾದಮೇಲೆ ಮನಮೋಹಕ ಸಾಂಗ್ ಇರ್ಬೋದು, 2 ಸಾಂಗ್ ಆದಮೇಲೆ ಇಡೀ ಆಲ್ಬಮ್ ಸಾಂಗ್ನೇ ಬಿಟ್ಬಿಟ್ರು. ಅಲ್ಲಿ ನೀವು ಎಷ್ಟು ಎಫರ್ಟ್ ಹಾಕಿದ್ದೀರಾ ಸಿನಿಮಾಗೆ ಅನ್ನುವಂಥದ್ದು ಆಡಿಯನ್ಸ್ ಕೂಡ ಗೊತ್ತಾಯ್ತಾ ಹೋಯ್ತು. ನಾನು ಈ ಸಿನಿಮಾಲ್ಲಿ ಕೋಆರ್ಡಿನೇಷನ್ ಮಾಡಿದೆ. ಸೊ ಎಲ್ಲ ಲ್ಯಾಂಗ್ವೇಜು ಫಸ್ಟ್ ಟ್ರ್ಯಾಕ್ ಅಂತ ಇರುತ್ತೆ. ಸೊ ಎಲ್ಲ ಲ್ಯಾಂಗ್ವೇಜದು ಟ್ರ್ಯಾಕ್ಸ್ ಹಾಡಿ ಒಂದು 4 ಟ್ರ್ಯಾಕ್ ಇತ್ತು. ಮೇಲ್ ವರ್ಷನು, ಫೀಮೇಲ್ದು ಒಂದು ಸಾಂಗ್ ಇತ್ತು. ಸೊ 5 ಸಾಂಗು ಟ್ರ್ಯಾಕ್ ಹಾಡಿ ಮೊದಲಿಗೆ ಅವ್ರಿಗೆ ಅರ್ಥ ಆಗಬೇಕಲ್ಲ ಏನು ಹಾಡ್ತಾ ಇದ್ದಾರೆ ಅಂತ. ಸೊ ಮೊದಲು ಟ್ರ್ಯಾಕ್ ಹಾಡಿ ಆಮೇಲೆ ಅವ್ರಿಗೆ ಎಲ್ಲ ಸಿಂಗರ್ಸ್ಗೂ ಹಾಡಿಸಿದ್ದು. ಮತ್ತು ತನಿಷ್ ಬಕ್ಷಿ, ವಿಶಾಲ್ ಮಿಶ್ರಾ ಮತ್ತು ರವಿ ಸರ್ 3 ಜನ ಮ್ಯೂಸಿಕ್ ಡೈರೆಕ್ಟ್ರು. ಸೊ 3 ಜನದ್ದು ಎಲ್ಲ ಪ್ರತಿಯೊಬ್ಬರದ್ದು ಹಾಡಿಸೋ ಜವಾಬ್ದಾರಿ ನಂದಿತ್ತು. ಸೊ ಅದು ಕ್ಲೀನಾಗಿ ಆಯಿತು. ಮುಂಬೈಲಿ ಹಾಡಿಸಿ ನಂದು ಹಾಡಿ ಬಂದೆ. ಯಾವಾಗ ಈ ಒಂದು ಆಫರ್ ನಿಮಗೆ ಕೊಟ್ಟರು? ಅಂದರೆ ಸಿನಿಮಾ ಶುರು ಮಾಡಿದ್ದು ತುಂಬ ವರ್ಷಗಳ ಹಿಂದೆ, ಹೌದು, 4 ವರ್ಷ ಆಯಿತು ಈಗ ಬಿಗ್ ಸ್ಕ್ರೀನ್ ಮೇಲೆ ಯಶ್ ಅವ್ರು ಬಂದು. ಬಟ್ ನಿಮಗೆ ಯಾವಾಗ ಕೆಲಸ ಈ ಒಂದು ಸಿನಿಮಾದಲ್ಲಿ ನೀವು ಬೇಕು, ನಿಮ್ಮ ಧ್ವನಿ ಬೇಕು ಅಂತ ಹೇಳಿದ್ದು ಯಾವಾಗ? ಅಪ್ರೋಚ್ ಹೇಗಾಯಿತು ಅಂತ? ಅದು ಮೊದಲಿಗೆ ಇದ್ದಾಗ 4 ಸಾಂಗ್ ಏನಿತ್ತು ಆ ಸಾಂಗು ಕೋಆರ್ಡಿನೇಷನ್ಗೆ ಒಂದು 22 ದಿನ 23 ದಿನ ಹೋದೆ. ಸೊ ಆಗ ನನ್ನ ಸಾಂಗ್ ಇರಲಿಲ್ಲ. ಸೊ ಮತ್ತೆ ಇನ್ನೊಂದು ಶೆಡ್ಯೂಲು ಒಂದು 10 ದಿನ ಹೋದೆ. ಸೊ ಆ ಟೈಮಲ್ಲಿ ನಮ್ಮ ರವಿ ಸರ್ ಒಂದು ಕಂಪೋಸ್ ಮಾಡಿದರು. ಸೊ ಹಾಡಿ ಅದನ್ನು ಯಶ್ ಸರ್ ಓಕೆ ಮಾಡಿ ಅಲ್ಲಿಂದ ನಾನು ಬಂದೆ. ಸೊ ಅದೇ ಹೀಸ್ ಆರಾ ಹಿಟ್ಸ್ ಯು ಸಾಂಗು. ಸೊ ಕೇಳಿದ್ದೀರ ಅನಿಸುತ್ತೆ. ತುಂಬ ಒಳ್ಳೆ ಟ್ರೆಂಡಿಂಗಲ್ಲಿದೆ, ಒಳ್ಳೆ ಎನರ್ಜಿಟಿಕ್ ಆಗಿದೆ ಸಾಂಗು. ಈಗಿನ ಕಾಲದ ಜೆನ್ಸಿ ಹುಡುಗರಿಗೆಲ್ಲ ತುಂಬ ಮ್ಯಾಚ್ ಆಗುತ್ತೆ. ಯಾಕಂದ್ರೆ ಒಂದು ಇಟ್ಸ್ ಲೈಕ್ ಎ ಪಬ್ ಸಾಂಗ್ ಥರನೂ ಇದೆ, ಈ ಕಡೆ ಕ್ಲಬ್ ಸಾಂಗ್ ಥರ ಇದೆ, ಹೈ ವೋಲ್ಟೇಜ್ ಇರೋವಂಥ ಒಂದು DJ ಸಾಂಗ್ ಥರ ಇದೆ. ಹಿಂದೆ KGF ಅಲ್ಲಿ ಕೂಡ ವರ್ಕ್ ಮಾಡಿದ್ರಿ ಅವರೊಟ್ಟಿಗೆ. ಆ ಒಂದು ಬಿಲ್ಡಪ್ ಸಾಂಗ್ ಇರಬಹುದು, ಇವತ್ತಿಗೂ ಸಹ ಅದು ಹಾಟ್ ಫೇವ್ರೇಟ್, ಯಾವತ್ತಿಗೂ ಆ ಲಿಸ್ಟಿಂದ ಆಚೆ ಹೋಗೋದಿಲ್ಲ ಫ್ಯಾನ್ಸಿಗೆ. ಅದರಲ್ಲೂ ನಿಮ್ಮ ಕಂಠ ಇರುವಂಥದ್ದು, ಅದರಲ್ಲೂ ತುಂಬ ಇಷ್ಟಪಟ್ಟಿದ್ರು. ನೆಕ್ಸ್ಟ್ ಈ ಟಾಕ್ಸಿಕಲ್ಲೂ ಕೂಡ ನೀವು ಹಾಡಿರೋದ್ರಿಂದ ಯಶ್ ಅವರೊಟ್ಟಿಗೆ ಇರುವಂಥ ಬಾಂಧವ್ಯ ಏನು ಅಂತ? ಅವರು ಈಸ್ ಲೈಕ್ ಬ್ರದರ್, ಒಂದು ಅಣ್ಣ ತಮ್ಮ ಆ ಥರನೇ ನೋಡ್ತಾರೆ, ಚಿನ್ನ ಅಂತ ಕರೀತಾರೆ. ಸೊ ನಾನು ಕಿರಾತಕದಿಂದ ಕೆಲಸ ಮಾಡಿದ್ದೀನಿ ಸೊ ಅವರ ಒಟ್ಟಿಗೆ. ಸೊ ಅಲ್ಲಿಂದನೂ ಪರಿಚಯ, ಒಂದು 15 ವರ್ಷದ ಪರಿಚಯ. ಹಾಗೆ ರವಿ ಸರ್ದು ನಂದು ತುಂಬ ಅದಕ್ಕಿಂತ ಹಳೆ ಪರಿಚಯ. ಸೊ ನಾವೆಲ್ಲ ಮ್ಯೂಸಿಕಲ್ಲೇ ಇದ್ದರಿಂದ ಸೊ ಹಳ್ಳಬರನ್ನ ಯಾರು ಅವ್ರು ಹಂಗೆ ಬಿಟ್ಕೊಟ್ಟಿಲ್ಲ. ಯಶ್ ಸರ್ ಎಲ್ಲರೂ ಹಂಗೆ ಕ್ಯಾರಿ ಮಾಡ್ತಾಯಿದ್ದಾರೆ ಅವ್ರ ಒಟ್ಟಿಗೆ. ಅವರು ಬೆಳೆದು ಅವ್ರು ನಮ್ಮನ್ನು ಬೆಳೆಸ್ತಾ ಇದ್ದಾರೆ ಅಷ್ಟೇ. ಇನ್ನು ಯಾವತ್ತಾದರೂ ಸಿನಿಮಾ ಸೆಟ್ಟಿಗೆ ಏನಾದರೂ ವಿಸಿಟ್ ಮಾಡಿದ್ರಾ ನೀವು ಅಂತ? ಸೆಟ್ಟಿಗೆ ನಾನು ಯಾವತ್ತೂ ಹೋಗಿಲ್ಲ. ನಮ್ಮದು ಬರೀ ಓನ್ಲಿ ಸ್ಟುಡಿಯೋಲಿ ಏನಾಗುತ್ತೆ ಅಷ್ಟೇ, ರೆಕಾರ್ಡಿಂಗು, ಸ್ಟುಡಿಯೋ, ಸಾಂಗ್ಸ್ ರೆಕಾರ್ಡಿಂಗು, ಸಾಂಗ್ಸ್ ಲಿರಿಕ್ ರೈಟರ್ ಅವ್ರ ಜೊತೆ ಡಿಸ್ಕಷನ್ ಅಷ್ಟೇ. ಹಾಡ್ಸಕ್ಕ ನಾನು ಎಲ್ಲ ಟ್ರ್ಯಾಕು ಅಂದರೆ ಒಂದು 5 ಸಾಂಗ್ಸ್ ಇಂಟು 25 ಸಾಂಗ್ಸು, ಅದೊಂದು 3 ದಿನ ನನ್ನ ವರ್ಷನ್ ನಾನು ಹಾಡಿಬಿಟ್ಟೆ. ಅದಾದಮೇಲೆ ಹೈ ಪಿಚ್ ಇರೋದ್ರಿಂದ ಸಿದ್ಧಾರ್ಥ್ ಬಸ್ರೂರು ಅವ್ರದ್ದು ಅದು ದಿನಕ್ಕೆ ಒಂದೇ ಸಾಂಗ್ ಹಾಡೋಕ್ಕಾಗೋದು. ಮತ್ತು ಅದು ಕಿರ್ಚಕ್ಕಾಗ ಮನಮೋಹಕ ಆ ಸಾಂಗ್ ತುಂಬ ಹೈ ಪಿಚ್ ಇರೋದ್ರಿಂದ ಒಂದು ದಿನಕ್ಕೆ ಒಂದೇ ಲ್ಯಾಂಗ್ವೇಜು. ಮತ್ತು ಇವತ್ತು ಸಂಜೆ ಹಾಡಿದ್ರೆ ಮತ್ತೆ ನಾಳೆ ಸಂಜೆ ಹಾಡೋದು. ಸೊ ಈ ಥರ ಅವ್ರದ್ದೊಂದು ಲಿರಿಕ್ಸ್ ಚೇಂಜು, ಅದು ಒಂದು ವಾರ ತಾಗೋತು. ಅದು ಬಿಟ್ಟು ಮತ್ತು ನಮ್ಮ ವಿಶಾಲ್ ಮಿಶ್ರಾ ಅವ್ರಿಗೆ ಯಾವಾಗ ಮೂಡ್ ಬರ್ತಾ ಅವಾಗ ನಾನು ಅಲ್ಲೇ ಇರ್ತಿದ್ದೆ ಸ್ಟುಡಿಯೋಲ್ಲಿ. ಸೊ ಅವ್ರಿಗೆ ಯಾವಾಗ ಸ್ಟ್ರೈಕ್ ಆಗುತ್ತೆ ರೆಕಾರ್ಡ್ ಮಾಡೋಣ ಆ ಥರ ಒಂದೊಂದು ಲ್ಯಾಂಗ್ವೇಜು. ಅವ್ರಿಗೊಂದು ವಾರ. ಮತ್ತು ಜೊನೀತಾ ಅವರೊಂದು 4 ದಿನ 5 ದಿನ ತೊಗೊಂಡ್ರು ಆ ಸಾಂಗಿಗೆ. ಸೊ ಆ ಥರ ಅಷ್ಟು ದಿನ ಆಯಿತು ಅಲ್ಲೇ ಲಿರಿಕ್ಸ್ ಎಲ್ಲ ಕರೆಕ್ಟ್ ಮಾಡಿ ಫೈನಲ್ ಮಾಡಿ ಮೀಟ್ರಿಗೆ ಸೆಟ್ ಮಾಡಿ
ಅದೆಲ್ಲ ಮಾಡೋಷ್ಟರಲ್ಲಿ ಅಷ್ಟು ದಿನ ಆಯಿತು. ಕರೆಕ್ಷನ್ಸ್ ಏನಾದರೂ ಎಷ್ಟು ಸಲ ಕರೆಕ್ಷನ್ಸ್? ಇಲ್ಲ, ಹಾಡಿದ ಮೇಲೆ ಮತ್ತೆ ಕರೆಕ್ಷನ್ ಬಂದರೆ ಅದು ಆ ಸಿದ್ಧಾರ್ಥ ಬಸ್ರೂರ್ ಅನ್ನೋರ್ದು ತೆಲುಗು ವರ್ಷನ್ ತುಂಬ ಕರೆಕ್ಷನ್ಸ್ ಬಂತು. ಹಾಡಿ ಮತ್ತು ಮೀಟ್ರ್ ಜಾಸ್ತಿ ಬರ್ದು ಮತ್ತು ಪಾಪ ಸಿಂಗರ್ಗೆ ಅನ್ಕಂಫರ್ಟಬಲ್ ಆಗ್ತಿತ್ತು. ಸೊ ಕಿರ್ಚಿ ಏನಾಗುತ್ತೆ, ಕ್ರ್ಯಾಕ್ ಆಗಿಬಿಡುತ್ತೆ. ಸೊ ಮತ್ತೆ 2 ದಿನ ಬಿಟ್ಟು ಮತ್ತೆ ರೆಸ್ಟ್ ಕೊಟ್ಟು ಒಂದಿನ 2 ಸಾಂಗ್ ಏನೋ ತೊಗೊಂಡ್ವಿ. ಮತ್ತೆ ಎರಡು ದಿನ ಗ್ಯಾಪ್ ಕೊಟ್ಟು ಮತ್ತೆ ತೊಗೊಂಡ್ವಿ. ಆ ಥರ ಸಿಂಗರ್ಸ್ದು ಒಂದೇ ಸಲ ಹಾಡೋಕ್ಕಾಗಲ್ಲ, ಅದು ಲೈನ್ ಬೈ ಲೈನ್ ತಗೋತಾ ಇರ್ತೀವಲ್ಲ. ಸೊ ಆದ್ದರಿಂದ ಎಷ್ಟು ಬೇಕೋ ಅಷ್ಟೇ ಕಿರ್ಚಿಸ್ಬೇಕು. ಸಿಂಗರ್ಸ್ ಕೂಡ ಒಂದೇ ಸಲ ಲಿಸ್ಟ್ ಔಟ್ ಮಾಡಿ ಇವ್ರೇ ಅಂತ ಫಿಕ್ಸ್ ಮಾಡಿದ್ದ, ಅಕಸ್ಮಾತ್ ಅವ್ರು ಡೇಟ್ಸ್ ಇಲ್ಲ ಅಂತ ನೆಕ್ಸ್ಟ್ ಏನಾದರೂ ಫರ್ದರ್ ಹೋಗಿದ್ದ? ಹೀಗೆ ಇಲ್ಲ, ಪ್ರತಿ ಸಾಂಗು ಅವರ ವಿಶಾಲ್ ಮಿಶ್ರಾ ಸಾಂಗ್ಸ್ ಏನಿತ್ತು ಅವರೇ ಹಾಡೋ ಥರ ಇತ್ತು. ಕಾಲದ ಚಕ್ರ ಮತ್ತು ತಬಾಹಿ, ಜೊನಿತಾ ಗಾಂಧಿದು ಅವರೇ ಮ್ಯೂಸಿಕ್ಕು. ಸೊ ತನೀಶ್ ಬಕ್ಷಿದು ಒಂದು ಸಾಂಗು ಅವ್ರದ್ದು ಅವರೇ ಡಿಸೈಡ್ ಮಾಡಿ, ತನೀಶ್ ಬಕ್ಷಿನೇ ಡಿಸೈಡ್ ಮಾಡಿದರು, ಇವರೇ ಸಿದ್ಧಾರ್ಥ್ ಬಸ್ರೂರೇ ಈ ಸಾಂಗ್ ಎಲ್ಲ ಸಾಂಗ್ಸ್ ಹಾಡ್ತಾರೆ ಅಂತ. ಸೊ ಹಂಗಾಯ್ತು. ಅದು ಎಷ್ಟರು ಇದು ಮಾಡಿರ್ತಾರೆ, ಇವರೇ ಹಾಡಬೇಕು ಅಂತ. ಈಗ ಔಟ್ಪುಟ್ ಬಂದಾದ್ಮೇಲೆ ಚೆನ್ನಾಗಿರುತ್ತೆ, ಬಟ್ ಇದಕ್ಕಿಂತ ಇನ್ನೂ ಏನೋ ಆಮೇಲೆ ತಲೆಗೆ ಹೊಳೆಯುತ್ತೆ, ಇದನ್ನ ಮಾಡ್ಬೋದಿತ್ತೇನೋ, ಇದನ್ನ ಆ್ಯಡ್ ಮಾಡಿಸ್ಬೋದಿತ್ತೇನೋ ಅಂತ. ನಿಮಗೆ ಏನಾದರೂ ನಿಮ್ಮ ಕೆಲಸದಲ್ಲಿ ಹಾಗೆ ಅನಿಸುತ್ತಾ? ಏನಿಲ್ಲ, ನಾವು ಯಾವುದೇ ಕೆಲಸ ಮಾಡೋದು ಅದು ದೊಡ್ಡ ಪಿಕ್ಚರೋ ಚಿಕ್ಕ ಪಿಕ್ಚರೋ ಹಾಗಲ್ಲ, ನಮ್ಮ 100% ನಾವು ಕೊಟ್ಟಿರ್ತೀವಿ. ಯಾಕಂದರೆ ಒಂದು ಸಾಂಗ್ ಆದಮೇಲೂ ಮತ್ತೆ ಕೇಳಿ ಇದಕ್ಕೇನಾದರೂ ರಿಪೇರಿ ಮಾಡ್ಬೋದಾ, ಅದೆಲ್ಲ ಆದಮೇಲೆ ನಾವು ಸ್ಟುಡಿಯೋಯಿಂದ ಆಚೆ ಕಾಲಿಡೋದು. ಎಲ್ಲರಿಗೂ ಸ್ಟುಡಿಯೋಲ್ಲೇ ಇರ್ತೀವಿ. ಅದನ್ನೇನು ಬೆಟರ್ಮೆಂಟ್ ಮಾಡ್ಬೋದು, ಒಂದು ಸಾಂಗಲ್ಲಿ ಏನೇನು ಆ್ಯಡ್ ಮಾಡ್ಬೋದು, ಏನೇನು ಇಂಪ್ಲಿಮೆಂಟ್ ಮಾಡ್ಬೋದು ನಮ್ಮ ಕಡೆಯಿಂದ, ಅದೆಲ್ಲ ಮುಗ್ದಿದ ತಕ್ಷಣ ಆದಮೇಲೆ ನಾವು ಆಚೆ ಬರೋದು ಸ್ಟುಡಿಯೋಯಿಂದ. ಸೊ ಒಳ್ಳೆ ಸಾಂಗ್ಸು, ಒಳ್ಳೆ ವರ್ಕ್ ಆಗಿದೆ, ಚೆನ್ನಾಗಿ ಓಡ್ತಾ ಇದೆ. ಟಾಕ್ಸಿಕ್ ಇಂಗ್ಲೀಷ್ ಟ್ರೈಲರ್ ಕೂಡ ಇವತ್ತು ರಿಲೀಸ್ ಆಗಿದೆ. ಅಂದರೆ ಕನ್ನಡ ಟ್ರೈಲರ್ ನಾವೇನು ನೋಡಿದ್ದೀವಿ, ಇಲ್ಲಿ ಒಂದಷ್ಟು ಚೇಂಜಸ್ ನಾವು ನೋಡಬಹುದು. ಬಹುತೇಕ ಎಲ್ಲವೂ ಸೇಮ್, ಬಟ್ ಒಂದೊಂದು ಶಾರ್ಟ್ಸ್ ಅಲ್ಲಿ ಡಿಫ್ರೆಂಟಾಗಿ ಮಾಡಿರೋವಂಥದ್ದು, ಏಕಕಾಲಕ್ಕೆ ಎರಡನ್ನೂ ಒಂದೇ ಸಲ ಅಲ್ಲಿ ಶೂಟ್ ಮಾಡಿರೋವಂಥದ್ದು. ಇವತ್ತು ರಿಲೀಸ್ ಆಗಿರುವಂತಹ ಟ್ರೈಲರ್ ನೋಡಿದ್ರೆ ಮೋಸ್ಟ್ ಆಫ್ ಆಡಿಯನ್ಸ್ ಹೇಳ್ತಿದ್ದಾರೆ ಇದು ಹಾಲಿವುಡ್ಗೆ ಹೋಲುವಂತಹ ಸಿನಿಮಾನೇ, ಯಾಕಂದರೆ ಇಂಗ್ಲೀಷ್ಗೆ ತುಂಬ ಚೆನ್ನಾಗಿ ಒಪ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅದು ಸಿನಿಮಾ ರಿಲೀಸ್ ಆದಮೇಲೆ ಆಡಿಯನ್ಸ್ ಹೇಳಬೇಕು. ನಮ್ಮದೇನಿದೆ, ನಮ್ಮ ಕೆಲಸ ಕಂಪ್ಲೀಟಾಗಿ ಮಾಡಿದ್ದೀವಿ. ಸೊ ಪ್ರೇಕ್ಷಕರು ಯಾವ ಥರ ಅದನ್ನು ರಿಸೀವ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ.